ನನ್ನ ವತಿಯಿಂದ ಇವತ್ತು ನಮ್ಮ ಸಂಸ್ಥೆ ವತಿಯಿಂದ 3 ಲಕ್ಷ ರೂಪಾಯಿ ದತ್ತಿ ನಿಧಿಯನ್ನು ಇವತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದವರಿಗೆ ಇವತ್ತು ದೇಣಿಗೆಯಾಗಿ ಕೊಟ್ಟಿದ್ದೇನೆ. ಈ ದತ್ತಿ ನಿಧಿ ಮುಖಾಂತರ ಪ್ರತಿ ವರ್ಷ ಮಾಧ್ಯಮದಲ್ಲಿ ಯಾರು ಇವತ್ತು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅಂಥವರಿಗೆ ಆಯ್ಕೆ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಉತ್ತೇಜನ ಮಾಡುವಂಥ ಕೆಲಸ ಕಾರ್ಯನಿರತ ಪತ್ರಕರ್ತರ ಸಂಘದವರು ಮಾಡಬೇಕು ಅಂತೇಳಿ ಹೇಳಿ ಇವತ್ತು ಈ ಒಂದು ತೀರ್ಮಾನ ಮಾಡಲಾಗಿದೆ. ಅದನ್ನು ಸದ್ಬಳಕೆ ಮಾಡಿಕೊಂಡು ಇವತ್ತು ಪತ್ರಕರ್ತರಿಗೆ ಆಯ್ಕೆ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನಾನೇ ಜಮಾ ಮಾಡಿಸಿದ್ದೀನಿ ಅಂತ ಮೊದಲೇ ಹೇಳಿದ್ದೇನೆ. ಸತತವಾಗಿ ನಾನು ರಹೀಮ್ ಖಾನ್ ಅವರು ಪ್ರಯತ್ನ ಮಾಡಿ 36 ಕೋಟಿ ಅಲ್ಲ, 36 ಕೋಟಿ ಇದು ಇವತ್ತು ಮಿಡ್ ಸೀಸನ್ ಅಡ್ವರ್ಸಿಟಿ ಅಡಿಯಲ್ಲಿ ಮತ್ತೆ ಲೋಕಲೈಸ್ ಕೆಲಾಮಿಟಿ ಅಡಿಯಲ್ಲಿ 55 ಕೋಟಿ ಎಲ್ಲ ಸೇರಿ ಬೆಳೆ ವಿಮೆ ನನ್ನ ಕಡೆಯಿಂದ ತಾವು ಮಾಧ್ಯಮದವ್ರ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುಮಾರು 90 ಕೋಟಿ ರೂಪಾಯಿ ಬೆಳೆ ವಿಮೆ ಮಂಜೂರಿ ಮಾಡಿಸಿದ್ದೇನೆ. ಮತ್ತು 270 ಕೋಟಿ ರೂಪಾಯಿ ರೈತರಿಗೆ ಏನು ಇವತ್ತು ಬೆಳೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರ ಕೊಟ್ಟಿದ್ದೇವೆ. ಎರಡೂ ಸೇರಿ ಇವತ್ತು 360 ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯ ಸುಮಾರು 2 ಲಕ್ಷ ಜನರಿಗೆ ಇವತ್ತು ಈ ಹಣ ನೇರವಾಗಿ ಇವತ್ತು ಪಾರದರ್ಶಕತೆಯಿಂದ ಅವರವರ ಖಾತೆಯಲ್ಲಿ ನೇರ ವರ್ಗಾವಣೆ ಮುಖಾಂತರ ಜಮಾ ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರ ಮಾಡಿದ್ದೆ, ನಾವೆಲ್ಲ ಶ್ರಮ ಮಾಡಿದ್ದೇವೆ. ಅದರ ಸದುಪಯೋಗ ರೈತರು ಪಡೆದುಕೊಳ್ಬೇಕು. ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ರೈತರ ಜೊತೆಯಲ್ಲಿದ್ದೇವೆ. ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತೇವೆ. ಬೆಳೆ ಪರಿಹಾರವೂ ಆಯಿತು. ಇವತ್ತು ಬೆಳೆ ವಿಮೆನೂ ಮಂಜೂರಿ ಮಾಡಿಸಿದ್ದೇವೆ. ಕಬ್ಬಿಗೆ ಹೆಚ್ಚುವರಿಯಾಗಿ 50 ರೂಪಾಯಿ ಸರ್ಕಾರದ ವತಿಯಿಂದ ಸಹಾಯಧನ ಕೊಡ್ತಾ ಇದ್ದೇವೆ. ಮೆಕ್ಕೆಜೋಳ ಖರೀದಿ ಮಾಡುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡಿದ್ದೇವೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಇವತ್ತು ಭಾರತೀಯ ಜನತಾ ಪಕ್ಷದವರು ವಿನಾಕಾರಣ ನಮ್ಮ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರ ಭಾರತೀಯ ಜನತಾ ಪಕ್ಷದ ರೈತ ವಿರೋಧಿ ನೀತಿ, ಕಬ್ಬಿನ ಬೆಲೆ ನಿಗದಿ ಮಾಡುವಂಥವರು, ಕನಿಷ್ಠ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ, ಇವತ್ತು ರಫ್ತು ಮಾಡುವಂಥದ್ದು, ಆಯಾತ ಮಾಡುವಂಥ ತೀರ್ಮಾನ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಇವತ್ತು ಎಥನಾಲ್ ಬೆಲೆ ಇವತ್ತು ತೀರ್ಮಾನ ಮಾಡುವಂಥದ್ದು ಕೇಂದ್ರ ಸರ್ಕಾರ, ಸಕ್ಕರೆ ನಿಯಂತ್ರಣ ಕಾಯ್ದೆ ಇದೆ, ಇವತ್ತು ಆಹಾರ ಧಾನ್ಯಗಳ ಬೆಲೆ ನಿಯಂತ್ರಣ ಮಾಡುವಂಥ ಜವಾಬ್ದಾರಿನೂ ಕೇಂದ್ರ ಸರ್ಕಾರದಿದೆ. ಕೇಂದ್ರ ಸರ್ಕಾರ ಮಾಡಿದ್ದಂಥ ತಪ್ಪುಗಳು, ತಪ್ಪು ನೀತಿಯಿಂದಾಗಿ ಅವರ ಒಂದು ರೈತ ವಿರೋಧಿ ನೀತಿಯಿಂದಾಗಿ ಇವತ್ತು ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ನಾವು ರೈತರಿಗೆ ಸಹಾಯ ಕೊಡ್ತಾ ಇದ್ದೀವಿ. ಇದು ಅರಿತುಕೊಂಡು ಭಾರತೀಯ ಜನತಾ ಪಕ್ಷದವರು ಮಾತನಾಡಬೇಕು. ಸುಳ್ಳು ಹೇಳೋದೊಂದು ಬಿಟ್ಟು ಜನರಿಗೆ ಸತ್ಯ ತಿಳಿಸಲಿ. ಅವ್ರ ಹತ್ರ ಸ್ವಲ್ಪ ಆದರೂ, BJPಯವ್ರ ಹತ್ರ ಸ್ವಲ್ಪ ಆದರೂ ಅವರಿಗೆ ಮಾನ ಮರ್ಯಾದೆ ಇದ್ದರೆ, ಸತ್ಯದ ಮೇಲೆ ಅವರಿಗೆ ಸ್ವಲ್ಪ ಆದರೂ ಕಿಂಚಿತ್ತು ಅವರಿಗೆ ಆತ್ಮ ಸಾಕ್ಷಿ ಅನ್ನುವಂಥದ್ದು ಇದ್ದರೆ ಹೋಗಿ ಮಾನ್ಯ ಮೋದಿಯವ್ರ ಹತ್ರ, ಅಮಿತ್ ಶಾ ಹತ್ರ ಹೋಗಿ ಇವತ್ತು ಕಬ್ಬಿನ ಬೆಲೆಗೆ ಹೆಚ್ಚಿನ ಒಂದು ಅನುದಾನ ಕೊಡಲಿಕ್ಕೆ, ಮೆಕ್ಕೆಜೋಳಗೆ ಏನು 2400 ರೂಪಾಯಿ ಅವರೇ ನಿಗದಿ ಮಾಡಿದ್ದಾರೆ, ಅದಕ್ಕೆ ನಾವು ಅರ್ಧ ಕೊಡ್ತೀವಿ, ನೀವು ಅರ್ಧ ಕೊಡಿ ಅಂತ ಕೇಳಿದ್ದೇವೆ. 1800 ರೂಪಾಯಿ ಇದೆ ಮೆಕ್ಕೆಜೋಳ ಬೆಲೆ ಮಾರುಕಟ್ಟೆಯಲ್ಲಿ. ನಾವು ಹೇಳಿದೆ 2400ರಲ್ಲಿ 300 ರೂಪಾಯಿ ಬೇಕಾದರೆ ರಾಜ್ಯ ಸರ್ಕಾರ ಕೊಡ್ತದೆ, 300 ರೂಪಾಯಿ ಕೇಂದ್ರ ಸರ್ಕಾರ ಕೊಡಲಿ. ಇವ್ರಿಗೇನಾಗಿದೆ? ಮಾನ್ಯ ಪ್ರಹ್ಲಾದ್ ಜೋಶಿಯವರು ಭಾಷಣ ಹೊಡಿತಾರೆ, ಪ್ರಹ್ಲಾದ್ ಜೋಶಿಯವರು ಪತ್ರ ಬರೀತಾರೆ, ಅರೇ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಿ, 1 ರೂಪಾಯಿ ಕೊಟ್ಟಿದ್ದೀರಿ ಇಲ್ಲಿವರೆಗೆ, ನಿಮ್ಗೆ ಏನು ನೈತಿಕತೆ ಇದೆ ಮಾತಾಡಲಿಕ್ಕೆ? ಇವತ್ತು ಜನ ಅರಿತುಕೊಂಡಿದ್ದಾರೆ, ಜನ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ವಿಷಯದಲ್ಲಿ ಏನು ಹೇಳ್ತೀವಿ ಸರ್? ನೋಟಿಸ್ ಆಗಿದೆ.
ನೋಡಿ, ಈಗ ನ್ಯಾಷನಲ್ ಹೆರಾಲ್ಡ್ ವಿಷಯ ಏನಿದೆ ಸಂಪೂರ್ಣವಾಗಿ ಇದು ಸುಳ್ಳಿನಿಂದ ಕೂಡಿದಂಥದ್ದು. ನ್ಯಾಷನಲ್ ಹೆರಾಲ್ಡಲ್ಲಿ ₹1 ಆ ಕಡೆ ಈ ಕಡೆ ಆಗಿದೆಯಾ? ಯಾರಿಗಾದರೂ ದುಡ್ಡು ಮುಟ್ಟಿದೆಯಾ? ಯಾವುದಾದ್ರೂ ಆಸ್ತಿ ಮಾರಾಟ ಆಗಿದೆಯಾ? ಅರೆ, ಅದು ಕಾಂಗ್ರೆಸ್ ಪಕ್ಷದ ಇವತ್ತು ಸ್ವತ್ತು. ಹಿಂದೆ ಜವಾಹರ್ಲಾಲ್ ನೆಹರೂಜಿಯವರ ಸಮಯದಲ್ಲಿ ಪ್ರಾರಂಭ ಮಾಡಿದಂಥದ್ದು ರಾಜಕೀಯ ದುರುದ್ದೇಶದಿಂದ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇಡಿ, CBI, IT ಎಲ್ಲ ದುರುಪಯೋಗ ಮಾಡಿಕೊಂಡು ನಮ್ಮ ನಾಯಕರ ಮೇಲೆ ಸುಳ್ಳು ಆರೋಪ ಮಾಡುವಂಥ ಕೆಲಸ ಇವತ್ತು ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧ ಹೋರಾಟ ಮಾಡ್ತೀವಿ. ಸರ್, ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಅಳವಡಿಸಬೇಕಂತಂದು ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ ಸರ್, ಏನು ಹೇಳ್ತೀರಿ ಸರ್? ನನಗೆ ಗೊತ್ತಿಲ್ಲ, ನಾನು ಮಾಹಿತಿಯನ್ನು ಪಡೆದುಕೊಂಡು ಪ್ರತಿಕ್ರಿಯೆ ಕೊಡ್ತೇನೆ. ಸರ್, ತಮ್ಮದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಗೊತ್ತಿಲ್ಲ. ಇವತ್ತು KPCC ಹುದ್ದೆ ಆಗಲಿ ಯಾವ ಹುದ್ದೆಯಲ್ಲೂ ನಮ್ಮ ರಾಜ್ಯದಲ್ಲಿ ಖಾಲಿ ಇಲ್ಲ. ಒಳ್ಳೆಯ ಆಡಳಿತ ಕೊಡ್ತಾ ಇದ್ದೇವೆ. ಅರಣ್ಯ ಇಲಾಖೆಯ ಸಚಿವನಾಗಿದ್ದೇನೆ. ನನ್ನ ಎದುರುಗಡೆ ಅನೇಕ ಸವಾಲುಗಳಿದ್ದಾವೆ. ಅರಣ್ಯ ಒತ್ತುವರಿ ಆಗಿದ್ದಂಥದ್ದು, ಮಾನವ ಪ್ರಾಣಿ ಸಂಘರ್ಷ ತಡೆಯುವಂಥದ್ದು, ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಆ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೇನೆ.